ಏನಂತೆ ನೀನು ರಾಸ್ಕಲ್? ಈ ನನ್ನ ಪವಿತ್ರವಾದ ಮೂರ್ತಿಗೆ 9 ತಿಂಗಳ ಎತ್ತು ಹೊತ್ತು ನಿನಗೆ ತುತ್ತು ಮಾಡಿ ಉಣಿಸಿದ ಈ ಪವಿತ್ರ ಮೂರ್ತಿಗೆ ನಾಯಿ ಅಂತ ಕರೆದಿಯ? ಏ ಸುಮತಿ, ಇಂಥ ಮಗ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಬಾರದಾಗಿತ್ತು. ಇಂಥ ಮಗ ಹುಟ್ಟಬಾರದಾಗಿತ್ತು. ಇಂಥ ತಾಯಿ ಋಣವನ್ನು ತೀರಿಸಬೇಕಾದ್ರೆ ನೀನು 7 ಜನ್ಮದಲ್ಲಿ ಪುಣ್ಯ ಮಾಡಿರ್ಬೇಕು. ನೀನು ಏನೀಗ ಉಸಿರಾಡ್ತಿದ್ದೀಯಲ್ಲಪ್ಪ, ಈ ನಿನ್ನ ತಾಯಿ ಒಂದೊಂದು ಕಣ ನಿನಗೆ ಬಿಚ್ಚಿ ಕೊಟ್ಟಿದ್ದು, ಅದು ನಿನ್ನ ಭಿಕ್ಷೆ ಅಂತ ತಿಳ್ಕೋ. ಇಂಥ ತಾಯಿ ಋಣವನ್ನು ತೀರಿಸಬೇಕಾದ್ರೆ ನೀನು 7 ಜನ್ಮದಲ್ಲಿ ಪುಣ್ಯ ಮಾಡಿರ್ಬೇಕು. ಸುಮತಿ ಸುಮತಿ ಸುಮತಿ, ಇವರು ಹುಟ್ಟಿದಾಗಲೇ ಇಬ್ಬರು ಗಟ್ಟಿ ಜೀವ ಮಾಡಿ ಸುಟ್ಟು ಹಾಕಿ ಬಿಟ್ಟಿದ್ರೆ ಇಂಥ ಸಂಕಷ್ಟದ ಸರಮಾಲೆಗಳನ್ನೇ ಎದುರಿಸ್ತಿರ್ಲಿಲ್ಲ ಸುಮತಿ. ಮತ್ತೇನು ಮಾಡುವುದೈತಿ? ಕಟ್ಟಿದ ಗೂಡನ್ನೇ ಹೊಡೆದು ತಿಂದಾಗ ಜೇನಿನ ಹುಳು ಮತ್ತೊಂದು ಗೂಡನ್ನೇ ಕಟ್ಟುತ್ತೆ ವಿರಹ. ಗೂಡು ಹೋಯಿತಲ್ಲ ಅಂತ ಸತ್ತು ಹೋಗಂಗಿಲ್ರಿ. ನೋಡಮ್ಮ ತಾಯಿ, ನೀನು ಯಾರು ಏನು ಒಂದೂ ನಮಗೆ ಗೊತ್ತಿಲ್ಲ. ಈ ನಮ್ಮ ಒಬ್ಬನೇ ಮಗನ ಬಗ್ಗೆ ಹೆತ್ತವರು 16 ಕನಸುಗಳನ್ನು ಕಟ್ಟಿಕೊಂಡಿದ್ದಾರಂತೆ. ಹಾಗೆ ನಮ್ಮ ಮಗನ ಬಗ್ಗೆ ನಾವು 16 ಕನಸು ಕಟ್ಟಿಕೊಂಡಿದ್ದೀವಿ. ಆದ್ರೆ ಯಾಕೋ ನಮ್ಮ ಮಗನ ಕೈ ಹಿಡ್ಕೊಂಡು ಈ ಮನೆಗೆ ಬಂದಿದೆಯಲ್ಲ. ತಾಯಿಯಾದವಳು ತನ್ನ ಮಗುನ 9 ತಿಂಗಳು ತನ್ನ ಗರ್ಭದಲ್ಲಿಟ್ಟು ಕಾಪಾಡ್ತಾಳೆ. ತದನಂತರ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸಿ ಹೊರಗಿನ ಪ್ರಪಂಚಕ್ಕೆ ಕರೆತರ್ತಾಳ. ಆ ಹಕ್ಕಿಗೆ ರೆಕ್ಕಿ ಪುಕ್ಕ ಎಲ್ಲ ಬಲತ ಮ್ಯಾಗ ಪಕ್ಕದಾಗ ಇಂಥ ಒಬ್ಬಕ್ಕಿ ಸುಂದರಿ ಸಿಕ್ಕ ಮ್ಯಾಗ ಹೆತ್ತವ್ರನ್ನ ಮರೆತು ಬಿಡ್ತಾರ್ರಿ, ಮರೆತು ಬಿಡ್ತಾರ. ಅಂದ್ರೇನ್ರಿ ನಿಮ್ಮ ಮಾತಿನ ಅರ್ಥ? ಇಷ್ಟಕ್ಕೆಲ್ಲ ನಾಡ ಕಾರಣ ಅಂತೀರೇನು? ನಾಡಿಗ ಮೊದಲ ಪಡ್ಕೊಂಡಿ ನನ್ನ ಬೆನ್ನ ಹತ್ತಿ ಬರಬೇಡ್ರಿ, ಪ್ರೀತಿ ಪ್ರೇಮ ಅಂತ ನನ್ನ ನಂಬಿಸ್ಬೇಡ್ರಿ ಅಂತ ನನ್ನ ಮಾತನ್ನ ನೀವೆಲ್ಲಿ ಕೇಳ್ತೀರಿ? ನಿಮ್ಮತ್ತ ಗಂಡಸ್ರೆ ಇಷ್ಟ, ಹೆತ್ತವರ ಗುಲಾಮರಾಗಿರ್ತೀರಿ. ಸುಮ್ಮನೆ ಅವ್ರು ಹೇಳಿದಂಗ ಅವ್ರ ತೋರಿಸಿದವ್ರನ್ನ ಮದುವೆ ಮಾಡಿಕೊಂಡು ಮನೆಯಾಗ ಬಿದ್ದಿರಬೇಕು. ಅದನ್ನ ಬಿಟ್ಟು ನಮ್ಮಂತ ಅಮಾಯಕ ಹುಡುಗಿಯರನ್ನ ನಂಬಿಸಿ ನಮ್ಮ ಜೀವನದ ಯಾಕೆ ಹಾಳು ಮಾಡ್ತೀರಾ? ಅರ್ಥವಾಯ್ತು, ನೀವು ಎಂತವ್ರು ಅನ್ನೋದು ನನಗೆ ಅರ್ಥವಾಯ್ತು. ನಾವು ಪ್ರೀತಿಸಿ ಮದುವೆ ಮಾಡ್ಕೊಂಡು ಬಂದಿದ್ದು ನಿಮಗೆ ಸ್ವಲ್ಪವೂ ಇಷ್ಟ ಇಲ್ಲ ಅಂತ ಅನಿಸುತ್ತೆ. ಶರ್ಮಿಳಾ, ಹೀಗಿರುವಾಗ ಈ ಹಾಳಾದ ಮನೆಯಲ್ಲಿ ಒಂದು ಕ್ಷಣನೂ ಇರೋದು ಬೇಡ. ಬಾ, ಪ್ರಪಂಚ ವಿಶಾಲ ಐತಿ. ನಿಲ್ಲು ಮಹೇಂದ್ರ, ನಿಲ್ಲು. ಏನು ಈ ನನ್ನ ಕನಸಿನ ಸ್ವರ್ಗದಂತ ಮನೆಗೆ ಹಾಳಾದ ಮನೆ ಎಂದು ಬಿಟ್ಟಿಯಲ್ಲಪ್ಪ. ಒಂದು ಕ್ಷಣ ನೆನಪು ಮಾಡ್ಕೋ, ನೀನು ಚಿಕ್ಕ ಮಣ್ಣಿದ್ದಾಗಿ ಈ ಮನೆಯಲ್ಲಿ ಅಂಬೆಗಾಲಿಟ್ಟಿದ್ದು ಇದೇ ಮನೆಯಲ್ಲಿ. ನಿನಗೆ ತುತ್ತು ಮಾಡಿ ಉಣಿಸಿ ಚಂದಿರನ ತೋರಿಸಿ ತೊಟ್ಟಿಲಲ್ಲಿ ತೂಗಿದ್ದು ಇದೇ ಮಡಿಯಲ್ಲಿ. ಅಂಬಾಗಲ್ ಹಚ್ಚಿ ದಣಿದು ನೀನು ಬೆಂಕಿ ಹತ್ತಾಗ
ಜೋಗಳ ಪಾಡಿದ್ದು ಇದೇ ಸ್ವರ್ಗದಂತೆ ಮನೆಯಲ್ಲಿ. ಈ ನನ್ನ ಸ್ವರ್ಗದಂತ ಮನೆಗೆ ಹಾಳಾದ ಮನೆ ಅಂತ ಹೆಸರಿಟ್ಟು ಹೋಗಬೇಡವು, ಹೆಸರಿಟ್ಟು ಹೋಗಬೇಡ. ನೋಡು ನೋಡಮ್ಮ ತಾಯಿ, ನಿಮ್ಮನ್ನು ನಾನು ಗಂಡ ಹೆಂಡರಾಗಿ ಒಪ್ಪಿದ್ದೇನೆ. ಈ ಮನೆಗೆ ನನ್ನ ಮಗನ ಕೈ ಹಿಡಿದು ನೀನು ಬಂದಿದೀಯ. ಈ ಮನೆಯನ್ನ ನಂದಾದೀಪವಾಗಿ ಬೆಳಗುವುದು ನಿನ್ನ ಜವಾಬ್ದಾರಿ. ನೋಡು ಮಹೇಂದ್ರ, ಒಳ್ಳೆಯ ರೀತಿಯಿಂದ ಈ ಮೇಜರನ ಸೂರ್ಯನಿಗೆ ಯಾವುದೇ ಕುಂದು ಕೊರತೆ, ಹೆಸರಿಗೆ ಅಪವಾದ ಬಾರದ ಹಾಗೆ ನೀನು ಬದುಕಿ ಬಾಳಬೇಕು. ಇಲ್ಲಿ ಸಂತೋಷದಿಂದ ನಿನ್ನ ಹೆಂಡತಿಯನ್ನು ಕರೆದುಕೊಂಡು ಒಳಗೋಗಪ್ಪ, ಒಳಗೋಗ. ನನ್ನನ್ನು ಕ್ಷಮಿಸ್ಬೇಡಿ ಅಂದ್ರೆ ಕ್ಷಮಿಸ್ಬೇಡಿ. ನಿಮ್ಮ ಚಿಂತೆ ನಿಮ್ಮ ಮಗನನ್ನ ಬೆಳೆಸೋದಕ್ಕೆ ನನ್ನಿಂದ ಆಗ್ಲಿಲ್ಲ, ನನ್ನಿಂದ ಇಲ್ಲಿ ಬಿಡು ಸುಮತಿ. ಇಂಥ ಮಕ್ಕಳು ಹುಟ್ಟಿದ ಮೇಲೆ ಹೆತ್ತವರು ಇಂಥ ಸಂಕಷ್ಟ ಸರಮಾಲಿನ ಎದುರಿಸುವುದು ಸಹಜ. ಇರ್ಲಿ, ನಮ್ಮ ಹಣಿ ಬರದಲ್ಲಿ ಏನು ಬರ್ತಿದೆ ಅದೇ ಆಗುವುದು. ಯಾವುದಕ್ಕೂ ಚಿಂತೆ ಮಾಡಬೇಡ. ನಾನಿದ್ದೀನಲ್ಲ, ಆದರೂ ಕೂಡ ನಮ್ಮ ಮಗ ನಮ್ಮಿಷ್ಟದಂತೆ ಬೆಳಿಲಿಲ್ಲ ಸುಮತಿ, ನಮ್ಮಿಷ್ಟದಂತೆ ಬೆಳಿಲಿಲ್ಲ. ಒಬ್ಬನೇ ಮಗ ಅಂತ ಕಷ್ಟ ಕೊಡದೆ ಅವನಿಷ್ಟದ ಹಾಗೆ ಬೆಳೆಸಿದ್ದೀವಿ ಅಲ್ಲ. ಬಿಡು, ಮುಂದೆ ಸುಧಾರ್ತಾನೆ. ಎಲ್ಲೋ ನೀನು ರಿಟೈರ್ಮೆಂಟ್ ಆಗಿ ಬಂದಿರುವಾಗ ದುಡ್ಡು ಬಂದಿರ್ಬೇಕಲ್ಲ? ಅಲ್ಲಪ್ಪ, ನಿಮ್ಮಪ್ಪ ರಿಟೈರ್ಡ್ ಆಗಿ ಇವತ್ತಾನೇ ಬಂದಿದ್ದಾರೆ. ನಿನ್ನ ಕೈ ಮುಗಿತೇನಪ್ಪ. ಬಂದಿದೆಯಪ್ಪ. ಎಷ್ಟು ಬಂದಿದೆ? ಗ್ರಾಚ್ಯುಟಿ, PF, 7th ಪಗಾರ ಸೇರಿಸಿ ಒಟ್ಟು 51 ಲಕ್ಷ ಬಂದಿದೆ. ಎಸ್, ಆ ದುಡ್ಡು ನನಗೆ ಬೇಕು. ಅಷ್ಟು ದುಡ್ಡು ನಿನಗೆ ಬೇಕಾ? ಅಷ್ಟೊಂದು ಹಣ ಯಾಕೆ ಬೇಕಂತ ಕೇಳ್ಬೋದಾ? ಸ್ನೇಹಿತನ ಜೊತೆ ಕೂಡಿಕೊಂಡು ಪಾರ್ಟ್ನರ್ಶಿಪ್ನಲ್ಲಿ ಬಿಸ್ನೆಸ್ ಮಾಡ್ಬೇಕಂತ ಮಾಡಿದ್ದೇನೆ. ಸ್ನೇಹಿತನಿಗೆ ಮಾತು ಕೊಟ್ಟು ಬಂದಿದ್ದೀನಿ, ಹಣನ ಇವತ್ತೇ ತರ್ತೇನಂತ. ಆದಷ್ಟು ಬೇಗ ದುಡ್ಡು ನನ್ನ ಅಕೌಂಟ್ ಸೇರಬೇಕು. ಕೊಡ್ತೀನಿ ಕಂದ, ಕೊಡ್ತೀನಿ. ಆದ್ರೆ ಒಂದು ಮಾತು, ಈ ಹಣ ಹಾಗೆ ಬಂದಿಲ್ಲಪ್ಪ. 3 ದಶಕಗಳ ಕಾಲ ಗಡಿಗೆಯಲ್ಲಿ ನಿಂತು 24 ಗಂಟೆಗಳ ಕಾಲ ಕಣ್ಣಿಯಲ್ಲಿ ಎಣ್ಣೆ ಬಿಟ್ಟುಕೊಂಡು ಬೆವರು ಸೋರಿಸಿ ತಂದ ಹಣ ಇದು. ಗಡಿಯಲ್ಲಿತ್ತು ಸ್ನೇಹಿತರು ಮೋಜು ಮಸ್ತಿ ಮಾಡಿ ಹಣನೆಲ್ಲ ನೀರಿನ ಹಾಗೆ ಖರ್ಚು ಮಾಡ್ತಾ ಇದ್ರೆ ನಾನು ನನ್ನ ಮಗನ ಜೀವನೋಪಾಯ ಎಂದು ಕೂಡಿಸಿಟ್ಟ ಹಣ ಕಣೋ ಇದು. ನೋಡು, ನಿನಗೆ ಕೊಡದೆ ಮತ್ತಾರು ಕೊಡ್ಲಿ ಹೇಳು? ಇಂದಿಲ್ಲ ನಾಳೆ ಹಣ ನಿನಗೆ ಸೇರ್ಬೇಕು. ನಾಳೆಗೆ ಯಾಕೆ, ಇವತ್ತೇ ಸೇರ್ಲಿ ಬಿಡು.
ತಗೋ, ನಿನ್ನ ಅಕೌಂಟ್ ನಂಬರ್ ಹಾಕಿದಕ್ಕೆ. ಬಂದಿದ್ದೀನಿ ನೋಡು. ಆದ್ರೆ ಈ ಒಂದು ಮಾತು ನೋಡು ಮಹೇಂದ್ರ, ಮುಂದೆ ಈ ಸಮಾಜದಲ್ಲಿ ನಿನ್ನ ನಡವಳಿಕೆ ನ್ಯಾಯ ನೀತಿ ಧರ್ಮದಿಂದ ನಡೆಯಬೇಕು. ನಡೆಯುವಂತ ದಾರಿ ನ್ಯಾಯ ಸಮ್ಮತವಾಗಿರಬೇಕು. ಈ ಮೇಜರ್ ಸೂರ್ಯನ ಹೆಸರಿಗೆ ಯಾವತ್ತೂ ಧಕ್ಕೆ ಬರುವ ಹಾಗೆ ನಡೆದುಕೊಳ್ಳಬೇಡಪ್ಪ. ಇದು ನಿನ್ನ ತಂದೆಯ ಚಿಕ್ಕದೊಂದು ಆಸೆ. ಎಷ್ಟು ನಡೆಸ್ಕೊಡ್ಬಿಡು, ಸಾಕು, ಎಷ್ಟು ನಡೆಸ್ಕೊಟ್ಬಿಡು. ದುಡ್ಡು ಕೊಟ್ಟಿಯಲ್ಲ, ಮುಗೀತು. ಆ ದುಡ್ಡನ್ನ ನಾನು ಹೇಗೆ ಉಪಯೋಗ ಮಾಡ್ಬೇಕು ಅನ್ನೋದು ನನ್ನ ತಲೆಯಲ್ಲಿ ಬುದ್ಧಿದೆ. ಬಾಯ್. ರೀ, ಬಂದಿರೋ ದುಡ್ಡನ್ನೆಲ್ಲ ಅವನು ಕೇಳ್ದ ಅಂತ ಎತ್ತು ಕೊಟ್ಟು ಬಿಟ್ರಲ್ಲ. ಮುಂದೆ ನಮ್ಮ ಜೀವನದ ಗತಿ ಏನ್ರಿ? ನಮ್ಮ ಜೀವನದ ಗತಿ ಏನು? ಯಾಕೆ ಚಿಂತೆ ಮಾಡ್ತೀಯ ಸುಮತಿ? ಇನ್ನು ಜೀವನೋಪಾಯಕ್ಕೆ ಅಂತ ಕೊನೆಗಾಲದಲ್ಲಿ ಬದುಕಲಿ ಅಂತ ಸರ್ಕಾರ ನಮಗೆ ಪೆನ್ಷನ್ ಹಣ ಕೊಡ್ತಾ ಇದೆಯಲ್ಲ, ಅದರಲ್ಲಿ ಜೀವನ ಸಾಗಿದ್ರಾಯ್ತು. ಇನ್ನು ಬದುಕಿ ಬಾಳಲಿ ಅಂತ ಭಗವಂತು ಇನ್ನು ನನ್ನ ತೋಳಿನಲ್ಲಿ ಶಕ್ತಿ ಕೊಟ್ಟಿದ್ದಾನೆ. ನಿನ್ನನ್ನು ಸಾಕಲು ಇನ್ನು ಆಸಕ್ತಿ ನನ್ನ ತೋಳಿನಲ್ಲಿದೆ. ಯಾವುದಕ್ಕೂ ನೀನು ಚಿಂತೆ ಮಾಡಬೇಡ. ಎಲ್ಲದಕ್ಕೂ ಮೇಲೆ ಭಗವಂತನೊಬ್ಬನಿದ್ದಾನೆ.